ಈ ಧರ್ಮದ ಕಲಿಯುಗದಲ್ಲಿ ಹೆಚ್ಚಾಗಿ ನ್ಯಾಯ ದೇವತೆ ಮೇಲೆ ಕುರುಡು ಕಾಂಚನ ಕುಳಿತು ಆ ನ್ಯಾಯ ತಾಂಡವಾಡುತ್ತಿರುವಾಗ ಬಡವನ ಬದುಕು ಸಿಡಿಲಿಗೆ ಬಡದ ಮರದಂತಾಗಿದೆ. ಅಷ್ಟೇ ಯಾಕೆ ಕಚ್ಚೆ ಹರದ ಕಾಮಾಂತರ ಅತ್ಯಾಚಾರಕ್ಕೆ ನನಗೆ ಹೋಗುತ್ತದೆ ಬಡ ಹೆಣ್ಣು ಮಕ್ಕಳ ಭಾರವಾದ ಜೀವನ. ಇನ್ನು ಜಗತ್ತಿಗೆ ಅನ್ನ ಕೊಡುವ ದೇವರಾದ ರೈತನ ಮೇಲೆ ರಾಜಕೀಯದ ರಕ್ಷಸರು ರಕ್ತ ಹೀರುತ್ತಿರುವಾಗ ಬಳಿ ಬೆಂಡಾಗಿ ಹೋಗಿದೆ ಭಾರತೀಯ ಬಡ ರೈತನ ಬದುಕು. ಅಂದಾಗ ಧರ್ಮ ಅಧರ್ಮಗಳನ್ನು ತುಳಿದು ನಿಂತಿರುವ ಬಂಡರ ಪುಂಡಾಟಿಕೆಯನ್ನು ಬುಡ ಸಮೇತಕ್ಕೆ ಧರ್ಮ ಎಂಬ ಕಾಲಘಟ್ಟದಲ್ಲಿ ಮೆಟ್ಟಿ ನಿಲ್ಲೋ ಬಹದ್ದೂರ್ ಗಂಡು ಬಲಿಯಾಗಿ ಹುಟ್ಟಿ ಬಂದಿರುವನು ಈ ಕಲಿಯುಗದಲ್ಲಿ ಕರ್ಣನಾಗಿ. ಈ ಊರಿನಲ್ಲಿ ಸರ್ವಾಧಿಕಾರಕ್ಕೆ ನಾಲ್ಕು ಹೊಡೆದು ಸಾಮ್ರಾಜ್ಯದ ಕಟ್ಟುವೆ ಈ ಕಲಿಯುಗದಲ್ಲಿ. ಕೊಟ್ಟ ಮಾತು ಇಟ್ಟ ಹೆಜ್ಜೆ ಸೋದಿಸುವವರೆಗೂ ಸಮಾಧಾನವಿಲ್ಲ. ಈ ಸೇಡಿಗಾಗಿ ಸಿಡಿದಂತ ಕಾರಣನಿಗೆ ಹುಟ್ಟುವ ಪ್ರತಿಯೊಂದು ಗಂಡು ಮಕ್ಕಳಿಗೂ ಅಕ್ಕ ತಂಗಿ ತಾಯಿಯನ್ನು ಮಾನವತೆ ಮಮತೆ ಕೊಟ್ಟು ಬೆಳೆಸುತ್ತಾರೆ ಈ ನಮ್ಮ ಸಮಾಜದ ತಂದೆ ತಾಯಿಗಳು. ಆದರೆ ಪ್ಯಾಚನೆಂಬ ಮಾಯ ಲೋಕಕ್ಕೆ ಸಿಕ್ಕನೆಂಬ ಬಾಂಡ ಹೆಣ್ಣುಗಳು ಅರ್ಥವದ ಬಟ್ಟೆ ತಟ ಏನೆ ಉಪ್ಪುಸಿ ಬರುವುದನ್ನು ನೋಡಿದರೆ ನನ್ನಂತ ಹರಿಯದ ಹುಡುಗರಿಗೆ ಅಷ್ಟೇ ಯಾಕಲೇ ಕಚ್ಚೆ ಕೂಡ ನ್ಯೂಸ್ ಆಗುತ್ತದೆ ಹಂತದಲ್ಲಿ ನನ್ನದೇನು ಮಹಾ. ನೋಡು ನಿನ್ನಂತವಳು ನೋಡು ಹುಡುಗರಿಗೆ ಬರುವುದು ಸೋದರತೆ ಭಾವನೆ ಅಲ್ಲ, ಆದರತೆ ಭಾವನೆ ಎಂಬುದು ಮಾತ್ರ ಬರೆಯಬೇಡ. ತುಂಡು ಬಟ್ಟೆ ಹುಟ್ಟು ತೊಡೆ ತೋರಿಸುವ ನಿಮ್ಮಂತ ಬಾಂಡ ಹೆಣ್ಣುಗಳು ಹುಟ್ಟಿಕೊಂಡು ಗಂಡಸಿನ ಗಂಡಸ್ತನಕ್ಕೆ ಕಾಮದ ಕಟ್ಟೆ ಹೊಡೆಯುವುದು ನಿನ್ನಂತ ದೇಹ ಪ್ರದರ್ಶಿಸುವ ಸ್ವಾಕ್ಯನ ಹೆಣ್ಣುಗಳಿಂದ ಹೊರತು ಈ ಸಮಾಜದಿಂದ ಅಲ್ಲ. ಅಂದರೆ ನೀವು ಕೆಟ್ಟು ಹೋಗುತ್ತೀರಿ ಎಂದು ಕಟ್ಟಿರುವ ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕೆ? ನಿಮ್ಮಂತ ಗಂಡಸರ ಮಾತನ್ನು ಕೇಳಿ ಹೆಣ್ಣಿನ ಸೌಂದರ್ಯವನ್ನು ಮುಚ್ಚಿಡಬೇಕೆ? ಸೌಂದರ್ಯ ಕಲಿಯುಗದ ಕಾಮಿನ ಹೆಣ್ಣೆ ಸೌಂದರ್ಯ ತೋರಿಸಲೆಂದು ಅರ್ಥ ಮರದ ಬಟ್ಟೆ ತಟ್ಟು ಬೆತ್ತನೆಯಾಗಿ ಬಂದು ನಿಂತರೆ ಈ ದಿನ ಸೌಂದರ್ಯಕ್ಕೆ ಮೆರಗು ಬರುವುದಿಲ್ಲ. ನನ್ನಂತ ಹುಡುಗರು ಗೂಳಿ ಅಂತ ನಿನ್ನ ಮೈ ಮೇಲೆ ಬರೋರು ಯಾಚರ ಈ ಸಮಾಜ ಹೇಳುತ್ತದೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡದ ಭಾರತೀಯ ಸಂಸ್ಕೃತಿ ಅಂತ. ಹುಚ್ಚು ಹೆಣ್ಣೆ, ಈ ಕಲಿಯುಗದಲ್ಲಿ ಅತ್ಯಂತ ಸೌಂದರ್ಯವತಿ ಹೆಣ್ಣುಗಳು ಇರುವುದರಿಂದ ಇಡೀ ಜಗತ್ತೇ ಬಾಯಿ ತುಂಬಿ ಹೊಗಳುತ್ತದೆ. ಅಂದಾಗ ನಿನ್ನಂತ ತುಂಡ ಬಟ್ಟೆ ಹಾಕುವ ಸುಂದರಿಯರಿಂದಲ್ಲ, ಮೈ ತುಂಬ ಸೀರೆ ಉಟ್ಟು ತೆರೆ ತುಂಬ ಹೂ ಮುಡುವ ಹಣಿಯಲ್ಲಿ ಕುಂಕುಮವನ್ನು ಇಟ್ಟುಕೊಂಡು ಬರುವುದನ್ನು ನೋಡಿದರೆ
ಹರಿಯುತ್ತದೆ. ಇದೇ ನಮ್ಮ ಭಾರತೀಯ ಸೌಂದರ್ಯದ ಸಂಸ್ಕೃತಿ. ಅದಕ್ಕೆ ಹೇಳಿದಾಗ ಬಲ್ಲವರು ಭಾರತೀಯ ಸಂಸ್ಕೃತಿಗೆ ತೆರವಾಗಿ ನಡೆಯುತ್ತೆ ಈ ಜಗತ್ತು ಅಂತ. ಅಂದರೆ ತುಂಡು ಬಟ್ಟೆ ಹಾಕಿದ ಕ್ಷಣ ಹೆಣ್ಣು ತಪ್ಪು ಮಾಡುತ್ತೆ ಅನ್ನೋಕೆ ಹೆಣ್ಣು ಮಾಡುವ ತಪ್ಪನ್ನು ಏನು? ಲೇ, ಮುಂದಿನ ಪೀಳಿಗೆಗೆ ದಾರಿ ದೀಪ ಆಗಬೇಕಾದ್ರೆ ನಿಮ್ಮಂತ ಹೆಣ್ಣುಗಳೇ ಬೋರಿನಲ್ಲಿ ಕುಳಿತು ಬೀರು ಕುಡಿಯುವ ಚಾಲಾಕಿ ಹೆಣ್ಣುಗಳು ತುಂಬಿಕೊಂಡಿರುವುದು. ಈಗಿನ ಹೆಣ್ಣಿನ ಕುಲದಲ್ಲಿ ಅದು ತಪ್ಪಲ್ವಾ? ಶಾಲೆಗಳೇ ತಂದೆ ತಾಯಿಗಳಿಗೆ ನೆಪ ಹೇಳಿ ಸಿಟಿ ಸೇರಿಕೊಂಡು ರಾತ್ರಿ ಹೊತ್ತಿನಲ್ಲಿ ಕ್ಲಬ್ಬಿನ ಮಪ್ಪಿನಲ್ಲಿ ಮೆಂಡರ ಕೈ ಹಿಡಿದುಕೊಳ್ಳುವ ಬಂಡರಂಡಿಯರಷ್ಟಿಲ್ಲ. ಈಗಿನ ಹೆಣ್ಣಿನ ಸೋಟಿ ಕುಲದಲ್ಲಿ ಅದು ತಪ್ಪಲ್ವಾ? 9 ತಿಂಗಳು ಹೆತ್ತು ಸಾಕಬೇಕಾದ ನಿನ್ನಂತ ಹೆಣ್ಣುಗಳೇ ಹೆಣ್ಣಿನ ಭ್ರೂಣ ಹತ್ಯೆ ಮಾಡುವ ಭಾಷಣಗಳು ತುಂಬಿಕೊಂಡಿರುವುದು ಈಗಿನ ಹೆಣ್ಣಿನ ಕುಲದಲ್ಲಿ. ಅದು ತಪ್ಪಲ್ವಾ? ಅದಕ್ಕೆ ಹೇಳಿದ್ದಾರೆ ಬಲ್ಲವರು, ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ. ರೀ ಸರ್, ಈ ಸಮಾಜದಲ್ಲಿ ನಾನು ಒಬ್ಬಳೆ ಪೇಷಂಟ್ ಮಾಡುತ್ತೇನೆ ಅನ್ನೋ ಹಾಗೆ ಮಾತಾಡ್ತಿರಲಿಲ್ಲ. ಹಳ್ಳಿ ಹಿಡಿದು ದಿಲ್ಲಿವರೆಗೂ ಈ ರೀತಿ ಪೇಷಂಟ್ ಮಾಡುತ್ತಾರೆ. ಹತ್ತೊಂದಲ್ಲಿ ನಂದೇನ್ ಗಂಡ್ ಮಹಾ. ಮೋಚ್ಚ ಬಾಯಿ ಹುಚ್ಚ ಹೆಣ್ಣೆ. ಈ ಕಲಿಯುಗದಲ್ಲಿ ಭಾರತೀಯ ಸಂಸ್ಕೃತಿ ಉಳಿದಿರುವುದು ಈ ಹಳ್ಳಿಯ ಬಡ ಹೆಣ್ಣು ಮಕ್ಕಳಿಂದ ಹೊರತು ವ್ಯಾನಿಟಿ ಬ್ಯಾಗ್ ಹಾಕಿ ಬೈಕಿನಲ್ಲಿ ಸಿಟಿ ಸುತ್ತೋ ನಿಮ್ಮಂತ ಶ್ರೀಮಂತರ ಸೋಗಿನಲ್ಲಿ ಇಳಿಯರೆಂದಲ್ಲ. ನೋಡು, ನಿನ್ನ ತವಳಿಂದ ನಮ್ಮ ಭಾರತೀಯ ಸಂಪ್ರದಾಯ ಕಾಪಾಡಿಕೊಳ್ಳಬೇಕಾದರೆ ನಿನ್ನಂತವಳಿ ನಮ್ಮಂತವ್ರು ಬುದ್ಧಿ ಕಲಿಸಲೇಬೇಕು. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ನನ್ನನ್ನು ಬಿಟ್ಟು ಬಿಡಿ. ನಿನ್ನ ಶೀಲದೋತೆ ಸರಿಗೆ ಬೆಳೆಸುವ ಚಂಡ ನಾನಲ್ಲ. ಒಬ್ಬರ ಇರುವೆಂದು ತಾಪಿಕೊಳ್ಳುವ ಬಂಡನು ನಾನಲ್ಲ. ಆದರೆ ಸಮಾಜವನ್ನು ಕಡಿಸುವ ನಿಮ್ಮಂತ ಗರ್ವ ತುಂಬಿದ ತರುಣಿಯರನ್ನು ಸರಿದಾರಿಗೆ ತರುವ ಸಾರ್ದಾರ್ ನಾನು. ಇಷ್ಟೆಲ್ಲ ನನ್ನ ಸಮಯ ವ್ಯರ್ಥ ಮಾಡಿದೆ ನಿನ್ನ. ನೋಡಿ, ನಿಮ್ಮ ದಮ್ಮಯ್ಯ ಅಂತೀನಿ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ನಿನ್ನಂತವಳ ಕೈ ಹಿಡಿದುಕೊಳ್ಳುವ ಮಾತಿ ಹೀನ ಗಂಡಸು ನಾನಲ್ಲ. ಈ ಕರ್ರ ಗುಂಡಿನ ಮೆತ್ತಗೆ ಚೋಳಕದ ಮುಂಚೆ ಸಾರದನೆಲ್ಲಾಚೆ. करण नाम सुनकर रावण समझे है क्या? फायर है। ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ದೇನೋ, ಊರಿಗೆ ಕಾಲಿಡೋಕ್ಕಿಂತ ಮುಂಚೆನೆ ಮಂಗಳಾರತಿ ಆಯ್ತು. उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यम् अवासन्या प्रवर्तते कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमला पूर्वासन्या प्रवर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलालय सुप्रजा राम पूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्तिकम् ನೀಡು ಶಿವ ನೀಡು ಶಿವ
ಅಮ್ಮ ಈ ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೆ ಕಡಿಮೆ. ತಾಯಿ, ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಿಸುವ ಮಾತಾಯಿ ನೀನು. ಅಮ್ಮ, ನಮ್ಮಂತಹ ಬಡವರ ಮುಂದೆ ಯಾಕಮ್ಮ ಕಣ್ಣು ಮುಚ್ಚಿ ಕುಳಿತಿದೆ? ನಮ್ಮಂತಹರನ್ನು ಕಾಪಾಡುವ ಭಾರ ನಿನ್ನದು ತಾಯಿ, ನಿನ್ನದು. ಗಂಗಾ, ಯಾಕಮ್ಮ ಅಣ್ಣಂದಿರು ಕಾಣಿಸ್ತಾನಲ್ಲ, ಎಲ್ಲಿಗೆ ಹೋಗಿರೋರು? ಮೊದಲು ದೇವರು ಪ್ರಸಾದವನ್ನು ತಿನ್ನು. ಅರ್ಜುನ ಮಾವನವರು ಅವನೂರು ದ್ಯಾಮವನ ಜಾತ್ರೆಯಲ್ಲಿ ಚಕ್ಕಡಿ ಸ್ಪರ್ಧೆ ಇದೆ ಅಂತ ಹೋಗಿದ್ದಾರೆ. ಇನ್ನು ಭಾವನವರು ಸೌಕಾರ ನಮ್ಮ ಹೊಲದಲ್ಲಿ ಬೇಲಿ ಹಾಕಿದ್ದಾರೆ ಅಂತ ಹೇಳಿ ಹೋಗಿದ್ದಾರೆ. ಇನ್ನೇನು ಬದಲು ಬರ್ಬೋದು. ಬಡವರ ಬದುಕುವ ಕಾಲವಲ್ಲಮ್ಮ ಇದು, ಕಟ್ಟುವ ಶ್ರೀಮಂತರ ಬದುಕುವ ಕಾಲ. ಅದಕ್ಕೆ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದ್ದಾರೆ, ಬಡವರೇತ ಬದುಕಿದರೆ ಭಾರತ ದೇಶವೇ ಬದುಕಿತು. ಆದರೆ ಇಂದು ಫ್ಯಾಕ್ಟರಿ ಎಂಬ ಬುದ್ಧಕ್ಕೆ ಸಿಕ್ಕ ನಮ್ಮಂತ ಸಣ್ಣ ಸಣ್ಣ ರೈತರು ಬದುಕುವುದು ಸವಾಲಿನ ಕೆಲಸವಾಗಿದೆ. ಅಷ್ಟೇ ಅಲ್ಲಮ್ಮ, ಬಡವರ ಹೊಲವನ್ನು ಕಬಳಿಸುವ ಬಂಡ ಶ್ರೀಮಂತರ ಕಾಲವಾಗಿದೆ ಅಮ್ಮ ಇದು, ಬಂಡ ಶ್ರೀಮಂತರ ಕಾಲವಾಗಿದೆ. ನಿಮ್ಮ ಬಿಂಗಲ್ ರಿಸಲ್ಟ್ ಏನಾಯ್ತು? ಹಾ ಅಮ್ಮ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೇನೆ. ಅದನ್ನೇ ತಿಳಿಸಲು ಬಂದೆ, ತೆಗೆದುಕೊಳ್ಳಿಸಬೇಕು. ನಿಮ್ಮನ್ನ ದೇವರು ಹೀಗೆ ಚೆನ್ನಾಗಿಟ್ಟಿರಲಿ. ದೇವರು ಎಲ್ಲಿದ್ದಾನಮ್ಮ ನಿನ್ನ ದೇವರು? ಗರ್ಭದ ಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಕೂತಿಬಿಟ್ಟಿದ್ದಾನೆ ಆ ನಿನ್ನ ದೇವರು. 3 ಹೊತ್ತು ಆ ದೇವರನ್ನು ಬೇಡಿಕೊಂಡರು ಏನೂ ಪ್ರಯೋಜನವಾಗುವುದಿಲ್ಲಮ್ಮ. ಅಷ್ಟೇ ಯಾಕೆ, ಬಡವರ ಕಷ್ಟವನ್ನು ಕೇಳಿದರೂ ಕೇಳಿಸಲಾಗಿ ಕೂತಿಬಿಟ್ಟಿದ್ದಾನೆ ಆ ನಿನ್ನ ದೇವರು. ಯಾಕ ಶಂಕರ, ದೇವರಿಗೆ ಹೀಗೆ ಮಾತನಾಡ್ತೀವಲ್ಲ, ಯಾಕೆ ಏನಾಗಿದೆ? ಬನ್ನಿ ಬಾ. ಅವ್ರು BA ಪರೀಕ್ಷೆಯಲ್ಲಿ ಜಿಲ್ಲೆಯಲ್ಲಿ ಪಾಸ್ ಆಗಿದ್ದಾನೆ. ಅದಕ್ಕೋಸ್ಕರ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂದೆ. ನೋಡು ಶಂಕರ, ಎಲ್ಲ ಹೊರೆಯನ್ನು ಆ ದೇವರ ಹೊರವದಾದರೆ ಈ ಭೂಮಿ ಮೇಲೆ ನಾವೇಕೆ ಮನುಷ್ಯರಾಗಿ ಹುಟ್ಟಬೇಕಿತ್ತು ಹೇಳು? ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕಷ್ಟ ಸುಖ ಎಂಬುದು ಜೋಡು ಬಂಡೆಯ ದಾರಗಳಿದ್ದಾವೆ. ಅದಕ್ಕೆ ಅವನನ್ನು ದೇವರು ಎನ್ನುವರು ಶಂಕರ. ಅಣ್ಣ, ತಂದೆ ತಾಯಿಗಿಂತ ಮಿಗಿಲಾದ ದೇವರು ಇಲ್ಲ ಅಂತ ಹೇಳಿದ್ದಾರೆ ಬಲ್ಲವರು. ನೀನು ನನಗೆ ಅದಕ್ಕಿಂತ ಮಿಗಿಲನ್ನ, ಅದಕ್ಕಿಂತ ಮಿಗಿಲು ಆಶೀರ್ವಾದ ಮಾಡೋಣ. ಎದ್ದೇಳು ಅಂತಾನ. ಆ ದೇವರು ನಿನಗೆ ಚೆನ್ನಾಗಿಟ್ಟಿರ್ಲಪ್ಪ. ನೀವು ಓದೋದಕ್ಕೆ ನಿಮಗೆ ಒಳ್ಳೆ ನೌಕರಿ ಸಿಗಿದ್ರೆ ನಿಮ್ಮ ಜನ್ಮ ಸಾರ್ಥಕವಾಗುತ್ತೆ. ನೌಕರಿ ನಮ್ಮಂತ ಬಡವರಿಗೆ ಎಲ್ಲಿ ಸಿಗಬೇಕಮ್ಮ ನೌಕರಿ? ಈ ಹದಗೆಟ್ಟು ಕೊಳೆತು ನಾರುತ್ತಿರೋ ರಾಜಕೀಯ ಎಂಬ ರಾಕ್ಷಸರು ತುಂಬಿಕೊಂಡಿರೋ ಈ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ಎಲ್ಲಿ ಸಿಗಬೇಕಮ್ಮ ನೌಕರಿ? ಯಾಕ ಶಂಕರ ಹೀಗೆ ಹೇಳುತ್ತಿರುವಲ್ಲ? ನೌಕರಿ ತೆಗೆದುಕೊಳ್ಳೋದಕ್ಕೆ ನಿನಗೇನಾದರೂ ಸಹಾಯ ಬೇಕಿದ್ದರೆ ಕೇಳು. ನೀನು ಅಣ್ಣ ಅರ್ಜುನ್ ಇಲ್ಲವೇ? ಅಣ್ಣ, ಆಡು ಹಸಿದೆ ಎಂದರೆ ಇಡೀ ಕಾಳು ಇಟ್ಟು ಹಸಿವೊಣಗಿಸಬಹುದು ನಮ್ಮಂತ ಬಡವರು. ಆದರೆ ಆನೆ ಹಸಿದು ಬಂದು ನಿಂತರೆ ಹಸಿವನ್ನು ನೀಗಿಸಲು ಸಾಧ್ಯವಿಲ್ಲ ನಮ್ಮ ಕೈಯಲ್ಲಿ. ಹಾ, ಹೋಗಲಿ ಬಿಡಣ. ಆ ಜೈರಾಜ್ ಸಾವುಕಾರ ಆಳುಗಳು ನಮ್ಮ ಹೊಲಕ್ಕೆ ಬೇಲಿ ಹಾಕಲು ಬಂದಿದ್ದಾರಂತಲ್ಲ, ಏನಾಯ್ತನ? ಬೇಲಿ ಅಷ್ಟೇ ಅಲ್ಲ ಶಂಕರ್, ನಮ್ಮಂತ ಬಡವರ ಮೇಲೆ ದಲಿತರ ದಬ್ಬಾಳಿಕೆ ಇದೇ ಹೊಸದೇನಲ್ಲ. ಈ ಕರ್ಮ ತುಂಬಿದ ಕಲಿಯುಗದಲ್ಲಿ ಧರ್ಮದಂತೆ ಬಾಳುವವರಿಗೆ ಕಾಲವಲ್ಲಪ್ಪ ಇದು. ಅಣ್ಣ, ಆ ಸೊಕ್ಕಿನ ಶ್ರೀಮಂತರಿಗೆ ನಮ್ಮ ಹೊಲವನ್ನು ಮಾರಲಿಕ್ಕೆ ಕೊಡಬೇಕಂತೆ ಫ್ಯಾಕ್ಟ್ರಿ ಕಟ್ಟಬೇಕೆ. ಅಣ್ಣ, ಯಾಕಣ್ಣ ಧನಿಕರ ದಬ್ಬಾಳಿಕೆಯನ್ನು ನೋಡಿಕೊಂಡು ಸುಮ್ಮನಿದ್ದರೆ ನಮ್ಮ ಹೊಲವನ್ನು ನಾವು ಕಳೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ದರ್ಪದ ಧನಿಕರಿಗೆ ದರುತ್ತರ ಕೊಟ್ಟಾಗ ಮಾತ್ರ ನಮ್ಮಂತ ಬಡವರ ಬದುಕಲು ಸಾಧ್ಯ. ಅರ್ಜುನ್ ಮಾವ ಬರ್ತಾ ಇದ್ದಾರೆ. ಆ ಗಂಗಾ, ಶಂಕರ, ಆ ಸಾವುಕಾರ ಹಾಕಿದ ಬೇಲಿ ವಿಷಯವನ್ನು ಅರ್ಜುನನ ಮುಂದೆ ಹೇಳಬೇಕು.
ಯಾಕೆಂದರೆ ಮೊದಲೇ ಅವನು ಕೋಪಿಷ್ಟನವನು. ಬಡವನ ಸಿಟ್ಟು ಕವಣದ ಮೇಲೆಂದಾಗ ನಿಧಾನವಾಗಿ ಹೇಳಿದರಾಯ್ತು. ಅಣ್ಣ ಎಲ್ಲರೂ ಕೂಡಿ ಏನೋ ವಿಚಾರ ಮಾಡುವಂತೆ ಕಾಣುತ್ತದೆ. ಏನಾಗಿದೆ? ಏನಿಲ್ಲ ಅರ್ಜುನ, ನಮ್ಮ ಶಂಕರ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನಂತೆ. ಅದನ್ನೇ ಮಾತನಾಡುತ್ತಾ ನಿಂತಿದ್ದೆವು. ಅಣ್ಣ ನನಗೆ ಆಶೀರ್ವಾದ ಮಾಡಣ್ಣ. ಎದ್ದೇಳು ಶಂಕರ, ಎದ್ದೇಳು. ಇಷ್ಟು ದಿನ ಶಾಲೆ ಕಲಿತ ನಿನ್ನ ಜೀವನ ಸಾರ್ಥಕವಾಯಿತು. ಅಷ್ಟೇ ಅಲ್ಲ, ಈ ನಿನ್ನ ಅಣ್ಣ ಅರ್ಜುನನಿಗೆ ಬೆಷ್ಟದಷ್ಟು ಸಂತೋಷವಾಯಿತು. ಅಣ್ಣ, ಬಡತನದ ಬಿಗೆಯಲ್ಲಿ ಬೆಂದು ಶಾಲೆ ಕಲಿತ ನನ್ನ ತಮ್ಮ ಶಂಕರ ಇಂದು B.Com ಪದವೀಧರ. ಬಾ ಶಂಕರ. ಮಾಮ, ಅವರು ದಾನವನ ಜಾತ್ರೆಯಲ್ಲಿ ಚಕ್ಕಡಿ ಸ್ಪರ್ಧೆಗೆ ಹೋಗಿದ್ರಲ್ಲ, ಏನಾಯ್ತು? ಗಂಗಾ, ಹಿಂದೆ ಕುರುಕ್ಷೇತ್ರದಲ್ಲಿ ಆ ಅರ್ಜುನನಿಗೆ ಸಾರಥಿಯಾಗಿ ನಿಂತ ಶ್ರೀಕೃಷ್ಣ ಪರಮಾತ್ಮನಂತೆ ಎಂದು ಈ ಕಲಿಯುಗದಲ್ಲಿ ತಾಯಿ ಇಲ್ಲದ ನನಗೆ ತಾಯಿಯಾಗಿ ನಮ್ಮನೆ ಜಗಜ್ಯೋತಿಯಾಗಿ ಆಶೀರ್ವದಿಸಿದ ಬಂದಿರುವ ಜಗಜ್ಜನನಿ ಜಗತ್ ರೂಪಿಣಿ ಆ ಅಕ್ಕ ಮಹಾದೇವಿ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ಇಂಥ 100 ಸ್ಪರ್ಧೆ ಬಂದರೂ ಸೋಲೆಂಬುದೇ ಬಂದಿಲ್ಲ. ಆ ತಾಯಿ ನನ್ನ ಹಣೆ ಬರೆದ ಆಗ ಜಯದ ಗೆರೆಯನ್ನು ಭೇದಿಸಿ ವಿಜಯದ ಮಾಲೆಯನ್ನು ಧರಿಸಿಕೊಂಡು ಬಂದಿವನಣ್ಣ. ಈ ನಿನ್ನ ತಮ್ಮ ಸೋಲಿಲ್ಲದ ಸರ್ದಾರನಾಗಿ ಆಶೀರ್ವಾದ ಮಾಡೋಣ. ಎದ್ದೇಳು ಅರ್ಜುನ, ಬಡವರನ್ನು ಹರಿದು ತಿನ್ನುವ ಗಂಡರಿಗೆ ಗಂಡು ಗಡಿಯಾಗು. ಹರಿಯದ ಹೆಣ್ಣು ಮಕ್ಕಳ ಮೇಲೆ ಸೇಟತನ ತೋರಿಸುವ ತಾಯಿಗಳನ್ನು ಈ ಹದಿಗಟ್ಟ ಸಮಾಜದಲ್ಲಿ 3 ಲೋಕದ ಗಂಡಾಗಿ ಬಾಳಪ್ಪ. 3 ಲೋಕದ ಗಂಡಾಗಿ ಬಾಳು. ಆಯ್ತಣ್ಣ, ಧರ್ಮವನ್ನು ಬಿಟ್ಟು ಕರ್ಮದಿಂದ ಬದುಕೋ ಯಮಮಾಂಡರಿಗೆ ಯಮಧರ್ಮನಾಗಿ, ಪರರ ಹೆಣ್ಣು ಮಕ್ಕಳ ಶೀಲ ಕೆಡಿಸುವ ದುಶ್ಯಾಸನಿಗೆ ಶ್ರೀಕೃಷ್ಣ ಪರಮಾತ್ಮನಾಗಿ, ಸ್ವಾರ್ಥ ತುಂಬಿದ ಈ ಜಗತ್ತಲ್ಲಿ ನಿಸ್ವಾರ್ಥಿಯಾಗಿ ಜಗಮೆಚ್ಚಿನ ಮಗನಾಗಿ ಬಾಳ್ತೇನಣ್ಣ. ಈ ಸಮಾಜದಲ್ಲಿ ಹೌದು ಅರ್ಜುನ, ಇಂದಿನಿಂದ ಕಾರ್ಗತ್ತಲೆ ತುಂಬಿದ ನಮ್ಮ ಮನೆಯಲ್ಲಿ ವಸಂತ ಮಾಮರದಲ್ಲಿ ಕುಳಿತು ಕೋಗಿಲೆ ಹೇಗೆ ಮನ ತುಂಬಿ ಹಾಡುವುದು, ಹಾಗೆ ಕಷ್ಟ ದುಃಖ ಎಂಬ ರಾತ್ರಿ ಕಳೆದು ಸುಖ ಸಂತೋಷ ಎಂಬ ಬೆಳಕು ಕಾಣುತ್ತಿದೆ ತಮ್ಮ ಈ ಮನೆತನ. ಹೌದು ಬಾವ. ಬೆಳದಿಂಗ ಚಂದ್ರಮನಂತ ನಮ್ಮ ಸಂಸಾರ ಹಾಲು ಬರೆದು ಸಕ್ಕರೆ ಹಾಕಿ ಕುಡಿದಂತಾಯ್ತು ನಮ್ಮ ಜೀವನ. ಗಂಗಾ, ಹೊಟ್ಟೆ ಬಹಳ ಹಸಿತಾಗಿದೆ. ಊಟಕ್ಕೆ ಏನಾದರೂ ಮಾಡಿದ್ದೀಯಾ? ಆಯ್ತು ಮಾವ, ಈಗಲೇ ಬೇಗ ರೆಡಿ ಮಾಡ್ತೀನಿ. ಹೌದು ಗಂಗಾ, ನಾನು ಹೊಲಕ್ಕೆ ಹೋಗಬೇಕು. ಬೇಗನೆ ಊಟಕ್ಕೆ ರೆಡಿ ಮಾಡು. ಬೇಡ ಅರ್ಜುನ, ಇಂದು ನೀನು ಹೊಲಕ್ಕೆ ಹೋಗುವುದು ಬೇಡ. ಯಾಕೆಂದರೆ ನಾನು ಬೆಳಿಗ್ಗೆ ಹೋಗಿ ಬಂದಿರುವೆ. ಯಾಕಣ್ಣ, ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಹಿರಿಯರ ವಾಣಿಯಂತೆ ಈ ಭೂಮಿ ತಾಯಿ ಮಡಿಲಲ್ಲಿ ದುಡಿಯೋದು ರೈತರಾದ ನಮ್ಮ ಆದ್ಯ ಕರ್ತವ್ಯ. ಅಂದಾಗ ಭೂತಾಯಿ ಹೇಳಿಲ್ಲವೇನಣ್ಣ, ಏ ರೈತ, ನೀ ಹಿಡಿ ಕಾಳು ಬಿದ್ದರೆ ನಾ ಪಡಿ ಕಾಳು ಕೊಡ್ತೇನಂತ. ಹಾಗಲ್ಲ ಅರ್ಜುನ್, ಅದು ಛೇ, ಅಂತ ವಿಷಯ ಏನಿಲ್ಲ ಬಿಡು. ಯಾಕಣ್ಣ, 25 ವರ್ಷಗಳ ಕಾಲ ನಿನ್ನ ಮಡಿಲಲ್ಲಿ ಬೆಳೆದಿದ್ದೇನೆಂಬುದು ಮಾತ್ರ ಮರಿಬೇಡಣ್ಣ. ಯಾಕಂದರೆ ಎಂದು ಇಲ್ಲದ ನಮ್ಮ ಅಣ್ಣನ ಬಾಯಲ್ಲಿ ಎಂದು ಅಂಜಿಕೆ ಮಾತುಗಳು ಬರ್ತೀವಿ ಅಂದಾಗ ಹೇಳಣ್ಣ, ಹೇಳು ಏನಾಗಿದೆ ಅಂತ. ಯಾಕೆ ಜಾಸ್ತಿ? ಹಾ ಶಂಕರ, ನೀನಾದ್ರೂ ಹೇಳಪ್ಪ ಏನಾಗಿದೆ ಅಂತ. ಈ ನಿಮ್ಮಣ್ಣನ ಆತ್ಮಸ್ಥೈರ್ಯನು ಪರೀಕ್ಷಿಸಬೇಡ ಅಂತ. ಅಣ್ಣ, ಅದು ಅದು ಆ ಸಾಹುಕಾರ. ಅಣ್ಣ, ನೀನೇ ಹೇಳಿಬಿಡಣ್ಣ. ಅದೇನಿಲ್ಲಪ್ಪ, ನಮ್ಮೂರಿನ ಜೈರಾ ಸಾಹುಕಾರರು ತಮ್ಮ 300 ಎಕರೆ ಹೊಲದಲ್ಲಿ ಫ್ಯಾಕ್ಟ್ರಿ ಕಟ್ಟುತ್ತಿದ್ದಾರಂತೆ. ಆ 300 ಎಕರೆ ಹೊಲಕ್ಕೆ ಹೋಗಲು ದಾರಿನೇ ಇಲ್ಲ. ಅದಕ್ಕೆ ಇಂದು ನಿಮ್ಮ ಹೊಲವನ್ನು ಮಾರಲಿಕ್ಕೆ ಕೊಡು, ದುಪ್ಪಟ್ಟು ಹಣ ಕೊಡ್ತೇನೆ ಅಂತ ಕೇಳಿದ. ಅದಕ್ಕೆ ನಾನು ಒಪ್ಪಿರಲಿಲ್ಲ. ದುಡ್ಡಾಯತನದಿಂದ ಆಳುಗಳನ್ನು ಬಿಟ್ಟು ನಮ್ಮ ಹೊಲಕ್ಕೂ ಬೇಲಿ ಹಾಕಲು ಮುಂದಾಗಿದ್ದ ಅರ್ಜುನ. ಅದನ್ನು ನಾನು ಇಂದು ತಡೆದು ಬಂದಿದ್ದೇನೆ. ಅಣ್ಣ, ತುಡಿದು ತಿನ್ನುವ ಬಡವರ ಮಡಲಿಗೆ ಕೈ ಹಾಕಿದರ ಪಾಂಡ ಬಟ್ಟಿ ಮಗ ಸಾಹುಕಾರ. ಅವನಿಗೆ ಹೇಳಬೇಕಾಗಿತ್ತಣ್ಣ, ದುಡ್ಡಿನ ಆಸೆಗೆ ಭೂತಾಯಿಯನ್ನು ಮಾರೋ ನೀಚು ಮಕ್ಕಳು ನಾವಲ್ಲಂತ. ಅಣ್ಣ, ಹಿಂದೆ ಕುರುಕ್ಷೇತ್ರದಲ್ಲಿ
ಕೃಷ್ಣನ ಅಣ್ಣ ಬಲರಾಮ ಕೃಷಿಯನ್ನೇ ಅವಲಂಬಿಸಿ ರಾಂಟೆಯನ್ನು ತನ್ನ ಆಯುಧವಾಗಿ ಮಾಡಿಕೊಂಡಿದ್ದ ಅಂತ ಹೇಳುತ್ತೆ ಇತಿಹಾಸ. ಅಂತ ಇತಿಹಾಸದಲ್ಲಿ ಬೆಳೆದ ನಾವು ಹೊಲ ಮಾರುವುದೇ ಛೇ, ಅದು ಎಂದಿಗೂ ಸಾಧ್ಯ ಇಲ್ಲ. ಹೌದಪ್ಪ, ನಿನ್ನ ಮಾತು ನಿಜ. ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕಾಗುತ್ತದೆ ಎಂದು ಸರ್ಕಾರದ ಸೌಲಭ್ಯ ಪಡೆಯುವುದಕ್ಕೋಸ್ಕರ ನೆಪ ಮಾತ್ರಕ್ಕೆ ಕೃಷಿ ಮಾಡುತ್ತಿದ್ದಾರೆ. ದುಡ್ಡಿದ್ದವ್ರು ಅಂದಂಗ ನಮ್ಮ ನಾಳುವ ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರ್ತದೋ ಏನೋ, ದೇವರೇ ಬಲ್ಲ. ಅಷ್ಟೇ ಯಾಕನ್ನ ಅಡವಿಯಲ್ಲಿ ಈಗೇನು ಹೊಲವಿಲ್ಲದಿದ್ದರು ಹೆಗಲ ಮೇಲೆ ಹಸಿರು ಶಾಲು ಹಾಕಿ ಮೆರೆದಾಡುವ ಶೋಕಿ ರೈತರು ಹುಟ್ಟಿಕೊಂಡಿರುವ ಈ ಸಮಾಜದಲ್ಲಿ ನಿಜವಾದ ರೈತನಿಗೆ ಬೆಲೆನೇ ಇಲ್ಲದಂತಾಗಿದೆ ಅಣ್ಣ ಈಗಿನ ಕಾಲದಲ್ಲಿ. ಅಣ್ಣ, ರೈತ ತಾಳ್ಮೆಯಿಂದರೆ ಇದ್ದರೆ ತಾನು ಬೆಳೆಸಿದಂತೆ ಬೆಳೆಸಿ ಜೋಪಾನ ಮಾಡಬಲ್ಲ. ಅದೇ ಬೆಲೆ ಕಟ್ಟು ನಿಂತರೆ ಫಸಲಿಗೆ ಬಂದ ಬೇಯನ್ನು ಕೊಡುವಲ್ಲಿಂದ ಕೊಯ್ಯುವುದು ಹೋಗಿ ದುಷ್ಟರ ರಕ್ತದ ಒಕ್ಕಳಿ ಆಡಿ ಹೊಲದಲ್ಲಿರುವ ಮಹಾಕಾಳಿ ಗಿಡಕ್ಕೆ ರಕ್ತದ ಅಭಿಷೇಕ ಮಾಡಿ ಕಣದ ಹಬ್ಬ ಮಾಡಬಲ್ಲಣ್ಣ ಈ ರೈತ. ಬೇಡ ಅರ್ಜುನ, ನಾಳೆ ನಾನೇ 4 ಜನ ಹಿರಿಯರನ್ನು ಕರೆದುಕೊಂಡು ಹೋಗಿ ತಿಳಿಸಿ ಹೇಳಿ ಬರ್ತೇನೆ ಆ ಸಾಹುಕಾರನಿಗೆ. ಅಣ್ಣ, ತಿಳಿಸಿ ಹೇಳಿದರೆ ತಿಳಿದುಕೊಳ್ಳ ಅಂತ ಜಾತಿ ಅವನದಲ್ಲಣ್ಣ ಜಯರಾಜ. ಈಗಲೇ ಹೋಗಿ ಬದಿಗೆ ಹಚ್ಚಿದ ಬೇಲಿಯನ್ನು ಕಿತ್ತು ಒಗೆದು ಕರ್ಮ ತುಂಬಿದ ಅವನ ಆಳುಗಳಿಗೆ ಒಂದು ಬುದ್ಧಿ ಕಲಿಸಿ, ಲೇ ಸಾಹುಕಾರ, ನಿನ್ನ ಹೊಲದಲ್ಲಿ ಏನು ಬೇಕಾದರೂ ಮಾಡಿಕೋ, ಅದನ್ನು ಬಿಟ್ಟು ನಮ್ಮ ಹೊಲಕ್ಕೇನಾದರೂ ಬಂದಿದ್ದೆ ಆದರೆ ನೀ ಕಟ್ಟುತ್ತಿರುವ ಫ್ಯಾಕ್ಟರಿಯಲ್ಲಿ ನಿನ್ನನ್ನು ಹಾಕಿ ಮುಚ್ಚಬೇಕಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟು ಬರ್ತೇನಣ್ಣ. ನಿಲ್ಲಣ್ಣ ನಿಲ್ಲು, ನಾನು ಅಣ್ಣ ಆ ಸೌಕರ್ಯನಿಗೆ ತಿಳಿಸಿ ಹೇಳಿ ಬರ್ತೀವಿ. ಕೇಳದಿದ್ರೆ ಇದೆಯಲ್ಲ ಕತ್ತೆಗೆ ಲತ್ತೆ ಪೆಟ್ಟು ಅನ್ನುವ ಹಾಗೆ ಆ ಸೌಕರ್ಯನಿಗೆ ನೀನೇ ಒಂದು ದಾರಿಗೆ ತರುವಂತಿ. ಹೌದು ಅರ್ಜುನ, ನಮ್ಮ ಶಂಕರ ಹೇಳುವುದರಲ್ಲಿ ಒಂದು ಅರ್ಥವಿದೆ. ಮೊದಲು ನಾನು ಶಂಕರ ಹೋಗಿ ತಿಳಿಸಿ ಹೇಳಿ ಬರ್ತೇವೆ. ನಡೆ ಶಂಕರ, ಹೋಗೋಣ. ನಡಿಯಣ್ಣ, ಹೋಗಿ ಹೇಳಿ ಬರೋಣ. ಮಾವನವ್ರು ಎಲ್ಲಿ ಹೋದ್ರು? ಅವ್ರಿಗೆ ಊಟಕ್ಕೆ ರೆಡಿ ಮಾಡಿದ್ನಲ್ಲ. ಗಂಗಾ, ಅವರು ಹೋದ ಮಾತ್ರಕ್ಕೆ ನನಗೆ ಊಟಕ್ಕೆ ಬಡಿಸುವುದಿಲ್ಲವೇ? ಅಡುಗೆ ಮಾಡೋದಿಲ್ಲ, ಬನ್ನಿ ಊಟ ಮಾಡೋದಂತೆ. ಗಂಗಾ, ನಿನ್ನ ಕೈಯಿಂದ ಮಾಡಿದ ಅಡಿಗೆ ಸಿಹಿ ಅಮೃತಕ್ಕಿಂತ ಹೆಚ್ಚು. ನಿನ್ನ ಕಂಠದಿಂದ ಆಡಿದರೆ ಆ ಸ್ವರಗಳೇ ಸರಗಿಳಿದಂತೆ ಕಾಣುತ್ತವೆ. ಹಾಗೆ ನಿಮ್ಗೆ ಇಷ್ಟದಂತೆ ಆ
ಒದಗಿಸಿ ನಿನಗೆದುರಾಗಿ ನಿಂತವರಿಗೆ ವಿಷ ಸರ್ಪವಾಗಿ ಕಚ್ಚಿ ಅವರ ಹೆಣವರ ಆಸೆ ಮೇಲೆ ಅರಮನೆ ಕಟ್ಟಿ ರಾಜ್ಯಭಾರ ಮಾಡಲಿಕ್ಕೆ ಹಚ್ಚಿತು ಈ ಪ್ರಚಂಡ ಪೃಥ್ವಿರಾಜ್ ಅನ್ನುವುದು ಮಾತ್ರ ಮರಿಬೇಡ. ಮರೆತರೆ ಅಂಡೇಲಿನ ಮರಣ. गोरू घास खा के दूध देता है, सांप दूध पीकर जहर देता है. ಅಂದರೆ ಹಸಿವು ಹುಲ್ಲನ್ನು ತಿಂದು ಹಾಲನ್ನು ಕೊಡುತ್ತದೆ. ಬಟ್ ಹಾವು ಹಾಗಲ್ಲ, ಹಾಲನ್ನು ಕೊಡಲು ವಿಷವನ್ನು ಕಕ್ಕುತ್ತದೆ. ಅಂದಾಗ ಈ ಪೃಥ್ವಿರಾಜ್ ವಿಷ ಸರ್ಪವಿದ್ದ ಹಾಗೆ ತಜ್ಞರೇ ಹಾಲನ್ನು ಕೊಡಬಲ್ಲ. ಬಟ್ ಎದುರಾಗಿ ನಿಂತರೆ ವಿಷ ಸರ್ಪ ಕಾಡ್ಕೊಡುವಂತೆ ವಿಷವನ್ನು ಹೋಗಬಲ್ಲ. ಈ ಪೃಥ್ವಿರಾಜ್ ಏ ಜಯರಾಜ್, ನಿನ್ನ ತಂಗಿ ಸುಂದರಿಗಿಂತ ಸುಂದರಿ, ಅಪ್ರತಿಮ ಸುಂದರಿ, ಊರಿಗೆ ಯುವರಾಣಿ, ಸುಂದರ ಮೈ ಮಾಟದ ಬೆಳಗಿ, ಕಾಮನ ಬಿಲ್ಲಿನಂತೆ ಮಿಂಚುವ ಏನವ ಮೈ ಮಾಟ. ಏ ಜಯರಾಜ್, ನೀ ಮಾತು ಕೊಟ್ಟಂತೆ ನಿನ್ನ ತಂಗಿಯನ್ನು ನನಗೆ ಕೊಟ್ಟು ನಿನ್ನ ಸರ್ವ ಆಸ್ತಿಯನ್ನು ನನಗೆ ಬರೆದಿದ್ದರೆ ಜಯರಾಜ್, ನಿನ್ನ ಅರಮನೆ ನಿನ್ನ ಸಮಾಧಿ ಕಟ್ಟಿ ಅವರ ಮೇಲೆ ರಾಜ್ಯಭಾರ ಮಾಡೋದಕ್ಕೆ ಹಿಂಜರಿಯುವುದಿಲ್ಲ ಈ ಪ್ರಯಾಂತಕ ಪೃಥ್ವಿರಾಜ್. ನಾಳೆ ಬರ್ರಿ, ಇವತ್ತು ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಯಾಕಂದ್ರ ನಮ್ಮ ಕಲ್ಲ ರಾತ್ರಿ ಹಗಲು ಬಿಸಿ ಬಿಸಿ ನಮ್ಮ ಕಲ್ಲ ಬಹಳ ಸಣ್ಣದಾಗಿ ಹೋಗಲಿ. ಇಲ್ರಿ, ನಮಗೂ ಆಸ್ರ ಬ್ಯಾಸ್ರ ಇಲ್ಲೇನ್ರಿ. ಎಲ್ಲರೂ ಬರ್ತಾರ, ನಂದ್ ಹಾಕು ನಂದ್ ಹಾಕು ನಂದ್ ಹಾಕಂತ ಗಂಟು ಬೀಳ್ತಾರೆ. ಹಾಕಿದ ನಂತರ ಕಲ್ಲನು ಆ ಕಡೆ ಕವಣಿನೂ ಆ ಕಡೆ ಅದಾಯ್ತ್ರಿ ನಮ್ಮ ಜೀವನ. ಮೊನ್ನೆ ಹಾಕ್ಸ್ಕೊಂಡು ಹೋದ ಹನುಮ ಕೊಡಬಾರ್ದನ್ರಿ ದುಡ್ಡ. ನಾವು ಓಣಿ ಹೊಂಟ ಅಂದ್ರ ಪುಸ್ತಕಿನ ಒಳಗೆ ಹೋದಳ ಆ ಬಸವ ಡೈರೆ ಬರೆಯತ್ತಲ್ರಿ. ಡೈರೆಗ ಎಷ್ಟು ಡೈರೆ ಬರಿಬೇಕ್ರಿ, ಎಷ್ಟು ಡೈರಿ ಫುಲ್ ತುಂಬಿ 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 ಹೋಗೈತೆ ನೋಡ್ರಿ. ಇವತ್ತ ವಸೂಲಿ ಮಾಡಿಕೊಂಡ್ರೆ ಬರ್ತೀನಿ ಅಂದ್ರೆ ಬರ್ತೀನಿ. ಈ ದಾರೆ ಹೋದ್ರೆ ಸಿಗ್ತಾಳೋ ಇಲ್ಲ, ಈ ದಾರೆ ಹೋದ್ರೆ ಸಿಗ್ತಾಳೋ ಇಲ್ಲ, ಈ ದಾರೆ ಹೋದ್ರೆ ಸಿಗ್ತಾಳ.
ಕೌದಿ ಹಾಸ ಕೊಟ್ರ 3 ಮೊಳ ಕೌದಿ ಹರಿದಿದ್ದು ಅಂತ ಬೇಬರ್ಸ್ಗಳು ಸಿಕ್ಕಂಗ ಮನ್ಯಾಗ ಐತೋ ಇಲ್ಲೋ ಅನ್ನೋದು ಪೌಡರ್ ಬಡ್ಕೊಂಡ್ ಬಂದು ನಿಂತಾವ್ ನೋಡ್ರಿ ದಾರಿ ಬಿಡ್ತೇನಿಲ್ಲ. ಲೇ 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 ಹುಡುಗಿ, ಅಮ್ಮಗ ಹಳೆನ್ ಚಿಂತಾದ್ರೆ ಮೊಮ್ಮಗಳೇ ಅದು ಬ್ಯಾರೆ ಚಿಂತ ಅಂತಾರಲೇ ಹುಡುಗಿ. ಪೌಡರ್ ಅಲ್ಲಲೇ, ಪೌಡ್ರ ಲಿಪ್ಟಿಕ ಗಂಧ ಹಚ್ಕೊಂಡ ಟೂಲ್ ನಾಕದಾಗ ಮಾಮ ತಿಳ್ಕೊಂಡ ಮಾಮ. ಇದು ಗಿರ್ನಿ ಹಿಟ್ಟು ಬೇ, ಗಿರ್ನಿ ಹಿಟ್ಟ. ಅಯ್ಯೋ ಮಾವ, ಅಷ್ಟೇನ್ ಕಷ್ಟ ಆಗೈತಿ ನಿನಗೀಗ ಚಂದಂಗೆ ಕಾಣಕ ಹತ್ತಿಯಲ್ಲ. ಲೇ ಲೇ, ನಮ್ಮಂತ ಹರಿಯದ ಹುಡುಗರು ಬಾಳೆಹಣ್ಣು ಕೇಳ್ತೇಲೆ. ಕಲಿತು ಸರ್ಕಾರ ಕೆಲಸ ಮಾಡ್ತೇವಂದ್ರೆ ಸರ್ಕಾರದವರು ಕೆಲಸ ಕೊಡಂಗಿಲ್ಲ. ಇನ್ನ ನೀವಂತಿನ ಸ್ವಂತ ದುಡ್ಕೊಂಡ್ ತಿರ್ಬೇಕಂದ್ರ ನಿಮ್ಮಂತ ಇಂತ ಚಂದ ಅಂದ ಬಟ್ಟೆ ಹಾಕೊಂಡ್ ತಿರ್ಗಾತಿರ್ಲ ನಿಮ್ಮಂತ ಹುಡುಗರು ಬಿಡ್ತಾವ ನಮ್ಗ. ನಮ್ಮಂತರ ಹುಡುಗರು ಜೀವನ ಕರೆಂಟ್ ಹೊಡೆದು ಕಾಗಿ ತರ ಅಲ್ಲ, ಅಂತ ಕಷ್ಟ ನಿನಗೆ ಏನಾಗೈತಿ? ಚಂದಂಗೆ ಕಾಣಕ ಹತ್ತಿಲ್ಲ. ನಮ್ಮಂತ ಹುಡುಗರ ಕಷ್ಟ ನಿಮ್ಗೆ ಹೆಂಗ್ ಗೊತ್ತಾಗ್ಲೇ ಹುಡುಗಿ? ನಮ್ಮ ಜೀವನಕ್ಕ ರಾತ್ರಿ ಆಯ್ತಂದ್ರ ಒಂದು ನಮೂನಿ ಚಳಿ ಜ್ವರ ಸ್ಟಾರ್ಟ್ ಆಗ್ಬಿಡ್ತಾವ. ಆ ಜ್ವರದಾಗ ಮಲ್ಕೊಂಡಿವಪ್ಪ ಅಂದ್ರೆ ಕನಸು ಬ್ಯಾರೇನೆ ಬೀಳ್ತಾವಲೇ. ಆ ಕನಸಿನಾಗ ಅಲ್ಲಿ ಮುಟ್ಟು ಇಲ್ಲಿ ಮುಟ್ಟು ನಟಿಗೆ ಖುಷಿ ಪಡುವ ಟೈಮ್ದಾಗ ಯಾವಾಗ ವಾಂತಿ ಆಯ್ತು ಸ್ವಲ್ಪ ಜೀವನಕ್ಕೆ ನೆಮ್ಮದಾಗಿ ನಿದ್ದೆ ಬರ್ತಲೇ ಹುಡುಗಿ ನಿದ್ದೆ. ಮುಂಜಾನೆ ಆಯ್ತು ನೋಡ್ತೀನಿ ಹುಡುಗಿ ಹೌದೆಲ್ಲ ರಂಬ ರಾಡಿ ಹಿಡಿಸ್ಬಿಡ್ತಾವ. ಹೌದ್ ನೋಡ್ ಮಾವ, ನಿನ್ನ ಮಕ ಯಾಕೋ ಐತಿಲ್ಲ, ನಿಂದ ಬಾಳ ಸಣ್ಣ ಕಾಣಕತ್ತೈತಿ. ಲೇ ಲೇ ಲೇ, ಏನಲ್ಲೇ ಏನದು? ತಿಳ್ಕೊಬೇಡ ಮಾವ, ವಾಂತಿ ಹಾಕೊಂಡ್ ನಿನ್ನ ಮಾರಿ ಬಾಳ ಸಪ್ಪಾಗೈತಿ ಅಂತೆ. ಹೌದು ಅಂಜಲಿ, ಇಷ್ಟು ಅರ್ಜೆಂಟ್ ಎಲ್ಲಿಗೆ ಹೊಂಟಿ ಬೆಳ್ಳನ ಬೆಳಿಗ್ಗೆ? ಅಲ್ಲ, ಎಲ್ಲಿಗೆ ಯಾಕೆ ಹೋಗ್ತಾರ? ಬೀಸಾನ್ ಬಿಸ್ಕೊಂಡ್ ಬರ್ಬೇಕಂತ ನಿನ್ನ ಹತ್ತಿರನ ಹೊಂಟೇನ್ ನೋಡ ಮಾವ. ಪಟ್ಟೆ ಬೆಚ್ಚ ತೋರ್ಸು. ಏನು ಕರಿದೈತೆ, ಕೆಂಪ್ ಐತೆ, ಬಿಳಿದೈತೆ, ಪಟ್ಟೆ ಬೆಚ್ಚ ತೋರ್ಸು. ಏನದ? ಕರಿದು ಬಿಳಿದು ಬಿಳಜೋಳದೈತಿ, ಸಜ್ಜೆ ಅಲ್ಲ ಅದು ಕರಿ ಜೋಳ ಅನ್ನತ್ತ. ತಪ್ಪು ತಿಳಿಬೇಡ ಹುಡುಗಿ, ತಪ್ಪಾಕ್ ತಿಳಿತಿ. ನಿನ್ನ ಬಿಟ್ಟು 10 ತಂದಿರು ಬಿಟ್ಟಿಲ್ಲ, ಕರಿದೈತಿ, ಕೆಂಪ್ರಾಗ್ಯದವ ಇಲ್ಲ ಮರ ಅಷ್ಟೇ ಕೇಳ್ದಲೆ, ಅಷ್ಟೇ ಕೇಳ್ದ. ಅಲ್ಲ, ಬುಟ್ಟಿ ಒಳಗೆ ಏನೇನೈತಿ ಅಂದ್ರೆ ಏನಂತ ಹೇಳ್ಬೇಕ ಮಾವ? ಬಿಳಿ ಜೋಳ ಐತಿ, ಪಟ್ಟನ ನೀ ಬೀಸ್ ಕೊಡ್ತಾನಂದ್ರ ಚಟ್ಟನ ನಿನ್ನ ಕೈಯಾಗ ನಾನು ಬುಟ್ಟಿ ಕೊಡ್ತೀನಿ ನೋಡ. ಅದಕ್ಕೆ ಚಿಂತೆ ಮಾಡ್ತಿ? ನಮ್ಮಂತ ನಿಮ್ಮಂತ ಹುಡುಗರ ಹರಿಯದ 10 ಮಂದಿ ಬಂದ್ರು ನಾ ಚಾಲು ಮಾಡಿ ಬುಟ್ಟಿ ತುಂಬಸಾಕ ನಾ ರೆಡಿ ಅದೀನಿ. ನೋಡ್ ಮಾವ, ಮತ್ತ ಬಾಳ ಚಂದಂಗೆ ಹುಷಾರಂಗೆ ಇರ. ಎಲ್ಲಾರ ನಮ್ಮ ಅಪ್ಪಗ್ ಸುದ್ದಿ ಹತ್ತಿ ಅಂದ್ರ ನನ್ನ ಮನಿ ಬಿಟ್ಟು ಆಚೆ ಕಳಿಸ್ತಾನ, ಚಂದಂಗೆ ಬೀಸ್ಕೊಡ. ಚಿಂತೆ ಮಾಡ್ಬೇಡ ಅಲ್ಲಿ, ಚಿಂತೆ ಮಾಡ್ಬೇಡ. ಹೊರಗೆ ಬಂದು ನಿನ್ನ ಬುಟ್ಟಿ ಕೆಡಬಾರದಕ್ಕೂ ನಾನು ಹತ್ತಿರ ಆಯ್ತು ಒಂದು ಕ್ಯಾಪ. ಯಾಕೆ ಚಿಂತೆ ಮಾಡ್ತಲೆ, ಯಾಕೆ ಚಿಂತೆ ಮಾಡ್ತಿ? ಅಲ್ಲ, ನನ್ನ ಬುಟ್ಟಿ ಒಳಗಿನ ತಳ ಬುಡ ಎಲ್ಲ ಕೇಳಾಕತ್ತಿ ಅಲ್ಲ. ತಳಾನು ಅಷ್ಟೇ ಐತಿ, ಬುಡಾನು ಅಷ್ಟೇ ಐತಿ. ಹೆಂಗಿದ್ರು ಐತಿಲ್ಲ ನಂದು ಗುಂಡಂಗ ಬುಟ್ಟಿ ಐತಿ ಮಾವ. ಅದಕ್ಕೆ ನಡಿ ಹಂಗಾರ. ನಿಮ್ಮಂತ ಹರಿಯದ ಬುಟ್ಟಿ ತುಂಬಸಕ ನನಗೆ ಕೊಟ್ಟನ ದೇವ್ರು ಬಂಗಾರ ಅಂತ ಭಾವನೆ ಹೋಗಿ ಒಂದು ಗಿಚ್ಚಿ ನೀನೆ ಸರಿ ನಂಬತ್ತ. ¡Gracias!
ಕಡೆ ಯಾರೋ ಬರಾಕತ್ತಾರ, ನಾ ಇನ್ನು ಬರ್ಲಿ? ಬರ್ತಿ ಆಯ್ತು ನನ್ನ ಚಿನ್ನ. ನಮ್ಮ ಮದುವೆ ವಿಚಾರ ಮಾತಾಡಿ ಒಂದು ನಿರ್ಧಾರಕ್ಕೆ ಬಾ. ಬರ್ಲಿ. ಬಾಯ್ ಬಾಯ್ ಬಾಯ್. ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು, ಏನು ಚಂದ ಕಾಣತೀಯ ಕೋರಿ, ಹೋಗ್ತಾಯ ನಾವನ ಈ ಊರಿಗೆ ಬಂದು ತಲುಪುರದಾಗ ಸಾಕಾಗೈತ್ರಿ. ಅಲ್ರಿ ಸ್ವತಂತ್ರ ಸಿಕ್ಕು 75 ವರ್ಷ ಐತ್ರಿ. ಇನ್ನೂ ಸರಿಯಾಗಿ ಸಾಕಾರಿಲ್ರಿ ನಮ್ಮ ಹಳ್ಳಿ ಜನ. ಹೋಗ್ಲಿ ಬಿಡ್ರಿ, ನಮ್ಮಂತ ಬಡವರಿಗೆ ಆಗ್ಬೇಕಂತ ಅಡಿಗೆ ಜಾತ್ರಿ. ಅಲ್ರಿ ಈ ಹಂಚಿಗೆ ಊರಾಗ ಈ ಡಾಕ್ಟರ್ ಒಂದ್ ಯಾವ ಮನಿ ಅದಾವೇನ್ರಿಪ್ಪ? ಏ ಬೇಡಪ್ಪ ಬೇಡ. ನೋಡು ಇಲ್ಲಿ ಯಾರು ನಿಂತಾರ ಊರಾಗ ಹೆಣ್ಮಕ್ಳು, ಇವ್ರನ್ನೇ ಕೇಳ್ಬಿಡಲ್ಲ. ರೀ ಮೇಡಮ್ ಅವ್ರ, ಓ ರೀ ಮೇಡಮ್ ಅವ್ರ, ನಿಮ್ಮ ಅದಾವೇನ್ರಿ ನಮಗ್ ಕೊಡವು? ಏ ಮುಲ್ಲ, ಹಳೆ ಮುಲ್ಲ, ಏನದು ನಮ್ಮದು ಕೊಡೋದು? ರೀ 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 ಮಾವ್ರನ್ನ ಮುಲ್ರಿ, ಸಿಟ್ಟಿಗೆ ಹೇಳ್ಬೇಡ್ರಿ. ನಿಮ್ಮ ನಮಗ ಗಾಡಿ ಕೊಡೋಣಂತ ಕೇಳಿದಾರೆ ಅಷ್ಟೇ. ಅದ ನಮ್ಮ ನಿಮಗ್ ಬಾಡಿಗೆ ಕೊಡೋದು ಏನು ಅಂತ ಕೇಳಾಕತ್ತೇನೋ ಮುಲ್ಲ. ಮನಿಲೇ ಮನಿ. ಓಹೋ ಹಿಂಗಂದ, ನಾ ಬ್ಯಾರೆ ಹಂಗ್ ತಿಳಿದೀನಿ ಬಿಡ. ಅಲ್ಲ ಹೇಳುದ್ ಹೇಳ್ತಿ ಚಂದಂಗೆ ಬರೀ ಬಿಚ್ ಹೇಳಿದ್ರ ನನಗೆ ಅರ್ಥ ಆಕೈತಿ. ನೋಡು, ನಾನು RMP ಡಾಕ್ಟರ್ ಸತ್ಯ ಅಂತ. ಸಣ್ಣ ಪುಟ್ಟಳ ರೋಗ ಇದ್ರ ವಾಸಿ ಮಾಡ್ತೀನಿ. ಇವನು ದೊಡ್ಡ 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 ರೋಗಗಳು ಇದ್ದಂದ್ರ ಮನೆಗೆ ಒಯ್ದು ಮನಗೇಸಿ ಮ್ಯಾಗಿಟ್ಟು ಚೆಕ್ ಮಾಡ್ತೀನಿ ನೋಡು. ನನ್ನ ಹೆಸರು ಅಂಜಲಿ ಅಂತ. ಹಾಗಾದ್ರೆ ಅಂಜಲಿ ಅವ್ರೆ, ನಿಮ್ಮ ಏನು ಮ್ಯಾಗಿನ ಅದಾವು ಇಲ್ಲ ತೆಳಗಿನ ಅದಾವ ಕೊಡು. ಏ ಜೋಕ್ಮಾರ, ಹಳೆ ಜೋಕ್ಮಾರ, ಏನದು ಮ್ಯಾಗಿಂದ ತೆಳಗಿಂದ ಕೊಡೋದು? ಬಾಡಿಗೆ ಮನೆಯಲ್ಲಿ ಮ್ಯಾಗಿನ ಅಂತ ಸೈತೋ ಇಲ್ಲ ತೆಳಗಿನ ಅಂತ ಸೈತೋ ಅಂದ್ಯಾ? ಹೌದಾ? ಅನ್ನಂಗೈತಿಲ್ಲ, ಮ್ಯಾಗಿಂದು ಐತಿ, ತೆಳಗಿಂದು ಐತಿ, ನೆಡಬಾರಕ್ಕೂ ಐತಿ. ಆದ್ರೆ ನಿನಗೆ ಯಾವ್ದು ಬೇಕು ಅನ್ನೋದು ಹೇಳ, ಪಟ್ನ ನಮ್ಮ ಅಪ್ಪನ ಕೇಳಿ ನಿನಗೆ ಕೊಟ್ಟು ಬಿಡ್ತೀನಿ. ನನಗ ನಿಂದು ತೆಳಗಿಂದೇ ಬೇಕು. ಕೆಳಗಿನ ರೇಟ್ ಬಾಳ ದುಬಾರಿ ಆಕೈತಿ. ಏ ಎಷ್ಟು ಬೇಕಾದಷ್ಟು ಅಲ್ಲಿ ಒಟ್ಟು ನಿನ್ನೊಂದು ಬಾಡಿಗೆ ಬೇಕು ನನಗ. ತೆಳಗಿನ ರೂಮ್ ಬಾಡಿಗೆ ಕೊಡ್ತೀವಂತ ಸಿಕ್ಕಂಗ ಬಂದಂಗ ಐತಿಲ್ಲ, ಹೊಲಸು ಮಾಡ್ರೆ ನಡೆಯಂಗಿಲ್ಲ. ಯಾಕಂದ್ರೆ ಹಿಂದ ಐತಿಲ್ಲ ನಮ್ಮ ಅಪ್ಪದಾನ. ಲೇ 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 ಲೇ, ನಿಮ್ದು ಹೊಸ ಮಾಡಕ್ ನಾವೇ ನಿಮ್ಮ ಮನೆಯಾಗ ಸಂಸಾರ ಮಾಡ್ತೇವನ? ಸೂಜಿ ಮಾಡ್ತೀನಿ ಸೂಜಿ. ನನಗೂ ಸ್ವಲ್ಪ ಮಾಯಾಗ ಆರಾಮ ತಪ್ಪೈತಿ, ನಡಿ. ಹಂಗಾದ್ರ ಮನೆಗೆ ಬಂದು ಒಂದು ಇಂಜೆಕ್ಷನ್ ಮಾಡಾಕತ್ತೆ. ಯಪ್ಪ ತಂದೆ ಬಸವಣ್ಣ, ಒಳ್ಳೆ ಒಂದು ಮನಿನೂ ಕೊಡ್ಸಿದ್ಯಪ್ಪ, ಕೊಣದ್ಯಾಳಕ್ ಒಂದು ಮಸ್ತ್ ಪಿಗಾರ್ನು ಕೊಡ್ಸಿದಿ. ನಿನ್ನ ಒಂದು ಕಾಯಿ 100 ಮಾಸ ತೊಡ್ತೇನಪ್ಪ ತಂದೆ. ಅಲ್ಲ ಏನೇನು ಓಟಾಡ್ಸತಿ ಅಲ್ಲ, ಯಾಕ ತಲಿ ಕೆಟ್ಟೈತೆ ನಿಂದ? ಏನಿಲ್ಲ, ಯಾಕೆ ಹೊಡಸ್ಲಿ? ಫೈವ್ ಸ್ಟೇಜ್ ಬೆಸ್ಟ್ ಅಂತಾರಲ್ಲ,
ಅದಕ್ಕೆ ಮೊದಲ ಯಾರನ್ನು ಚೆಕ್ ಮಾಡಂತ ವಿಚಾರ ಮಾಡಕತ್ತಿ ನೋಡು. ಯಾರನ್ನು ಚೆಕ್ ಮಾಡೋದು ಬೇಡ, ನನಗೊಂದು ಪಟ್ಟಿನ ಇಂಜೆಕ್ಷನ್ ಮಾಡಿಬಿಡ, ನಾ ಸಟ್ಟಿನ ಮನೆ ಕರ್ಕೊಂಡು ಹೋಗಿಬಿಡ್ತೀನಿ. ಹಂಗಾದ್ರೆ ಯಾಕೆ ತಡ ಮಾಡ್ತಿ? ನಡಿ ಮನಗ ನಡಿ, ಚೆಕ್ ಮಾಡ್ತೀನಿ. ಯಾಕೆ ನನಗೆ ಹೆಚ್ಚಿಗೆ ಎಷ್ಟು ಚಂದ ಡಾಕ್ಟರ್, ಹಂಗಾದ್ರೆ ಬಾ, ಮನಿ ಬಾಡಿಗೆ ಕೊಡ್ತೀನಿ. ನಡಿ, ಹಂಗಾದ್ರೆ ಮನೆ ಹೋಗತ್ತಿ, ಚೆಕ್ ಮಾಡ್ತೀನಿ.